ಎಲ್ಲದು ಹೈಕ್ ಅದ್ರ ಜೊತೆಗೆ ಇಲ್ಕಣಿ ಗ್ಲಾಸು ಒಳಗೆ ಕರ್ಟನ್ ಇತ್ತು, ಈಚೆ ಬದಿಯಿಂದೆಲ್ಲ ಕಂಡ್ರೆ ತೋರತ್ತು ಒಳಗಿದ್ದಾರೆ ಅಂತ. ಒಳಗೆ ಇದೆ ಬ್ಯಾಡ್ ಮಿಷನ್ಸ್ ಓನ್ ಕಾನ್ಸೆಪ್ಟ್ ಅನ್ಕೊಂಡು ಹೇಳಿ ಎಂತೆಲ್ಲ ಯಾರು ಮಾಡಲಿಲ್ಲ ಇಲ್ಲಿವರೆಗೂ. ಸೊ ನಾನೊಂದು ಟ್ರೈ ಮಾಡ್ತಿದ್ದದ್ದು ಎಂತಂದೇಳಿ ಹೇಳ್ರೆ ಸಾಕು. ಇದೆಲ್ಲ ಕಸ್ಟಮ್ ಎಂತ ಮಾಡಿದೆ ನಾನು ಪೂರ ನನ್ನ ಅಪ್ಪನೇ ಮಾಡೋದಷ್ಟು. ಅದು ಪೂರ ನನ್ನ ಪ್ಲ್ಯಾನಿಂಗ್ ಅಪ್ಪಯಿಂದ ಸಪೋರ್ಟ್. ನಂದು ಆ್ಯಕ್ಚುಲಿ ಬನಾಳಿ ಮಂಡಿ ಅಂತ ಕಂಡು ಹೇಳ್ರೆ ಕಾಣಿ ನಂಗೆ ಇಲ್ಲಿಂದ ಇಲ್ಲಿವರೆಗೆ ಕೂದಲು ಹೋಯ್ತು ಆಲ್ಮೋಸ್ಟ್. ಅದು ಬಿಟ್ಟರೆ ಇದು ಎಲ್ಲೂ ನಾನು ಇನ್ನೂ ಹೇಳಿಲ್ಲ. ವೀಲ್ ಕಲರ್ ಚೇಂಜ್ ಮಾಡಿದೆ, ಗೋಲ್ಡ್ ಒಳಗಿಂದ ಗೋಲ್ಡ್ ಹಾಗೆ ಇತ್ತು, ಹೊರಗಿಂದ ರಿಂಗಿಗೆ ಕಲರ್ ಚೇಂಜ್ ಮಾಡಿದೆ. ಎಂತ ಕನ್ನಡಿ ಹೇಳಿದ್ರೆ ವರ್ಕ್ ಶೆಡ್ಯೂಲ್ನ ಮಧ್ಯದಲ್ಲಿ ಮನೆ ಗಾಡಿನ ಎಲ್ಲದನ್ನೂ ಮೇಂಟೈನ್ ಮಾಡ್ಕೊಂಡು ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇತ್ತು. ಬಟ್ ನಾನು ಹೆರ್ಗೋಬ್ದೇ ಕಷ್ಟ ಇತ್ತು, ಇನ್ನು ಅದನ್ನೆಲ್ಲ ಹೆರಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಹತ್ತಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಇತ್ತು ಗಾಡಿ. ನನ್ನ ಯೂಟ್ಯೂಬ್ ಲಿಂಕ್ ಇನ್ಸ್ಟಾಗ್ರಾಮಿನ ಪ್ರೊಫೈಲಲ್ಲಿತ್ತು. ಅದಲ್ಲದೆ ಆದಷ್ಟು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅನ್ನೇಳಿ ಹೇಳಿ ಕೇಳ್ಕಂತೆ. ಹೆಂಗೆ ಇದ್ದರಿಗೂ ಹೆಂಗೋ ವೀಡಿಯೋ ಮಾಡೋರಿಗೆಲ್ಲ ಬೆಳೆಸ್ತೀರಿ ಅಂಬ್ರು. ನಾನು ವೆಹಿಕಲ್ ರಿಲೇಟೆಡ್ ಆಗಿ ಮನುಷ್ಯರ ಮಾತಕ್ಕಿಂತ ಜಾಸ್ತಿ ವೆಹಿಕಲ್ ಮಾತಕ್ಕೆ ಜಾಸ್ತಿ ವೆಹಿಕಲ್ ರಿಲೇಟೆಡ್ ಆಗಿ ವಿಡಿಯೋ ಮಾಡ್ತಿದ್ದೆ. ಸಪೋರ್ಟ್ ಮಾಡೋದು ಬಿಡೋದು ನಿಮ್ಗೆ ಬಿಟ್ಟದ್ದು. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಈ ಥರ ಹೇಳಿ ಸುಮಾರು ದಿನ ಆಗೋಯ್ತು, ಯಾಕಂದರೆ ಯೂಟ್ಯೂಬಿಗೆ ವೀಡಿಯೋಸ್ ಆಗದೆ ತುಂಬ ಟೈಮ್ ಆಗೋಯ್ತು. ಇವತ್ತು ಇನ್ಮೇಲೆ ಯೂಟ್ಯೂಬ್ನಲ್ಲಿ ಆ್ಯಕ್ಟಿವೇಟ್ ಇರುವ ಅಂದ್ಕೊಂಡು ಹೇಳಿ ವೀಡಿಯೋಸ್ ಮಾಡ್ತಿದ್ದೆ. ಎಷ್ಟರ ಮಟ್ಟಿಗೆ ಸಾಧ್ಯ ತನಕ ಗೊತ್ತಿಲ್ಲ. ಎಂತ ಕನ್ನಡಿ ಹೇಳಿದ್ರೆ ವರ್ಕ್ ಶೆಡ್ಯೂಲ್ನ ಮಧ್ಯದಲ್ಲಿ ಮನೆ ಗಾಡಿನ ಎಲ್ಲದನ್ನೂ ಮೇಂಟೈನ್ ಮಾಡ್ಕೊಂಡು ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇತ್ತು. ಬಟ್ ಇನ್ಮೇಲೆ ರೆಗ್ಯುಲರ್ ಆಗಿ ವೀಡಿಯೋ ಹಾಕೋಕ್ಕೆ ನಾನು ಆದಷ್ಟು ಟ್ರೈ ಮಾಡಿದೆ. ಈ ವಿಡಿಯೋ ಮುಖಾಂತರ ಅಂದ್ಕೊಂಡು ನಾನು ಹೇಳ್ತೀನಿ ನಿಮಗೆ. ಈ ವಿಡಿಯೋದಲ್ಲಿ ಜಸ್ಟ್ ಎಂತ ಇಲ್ಲ, ಸುಮಾರು ಅಪ್ಡೇಟ್ನ ಯೂಟ್ಯೂಬಲ್ಲಿ ನಾನು ಕೊಡಲಿಲ್ಲ ಗಾಡಿಗೆ ಮಾಡಿರುವಂಥದ್ದು, ನೀವೇ ನೋಡಿರಿ. ಹೊರಗಡೆಯಿಂದ ಸ್ಟಾರ್ಟ್ ಮಾಡ್ತೆ. ಫಸ್ಟ್ ಆಫ್ ಆಲ್ ಒಂದೊಂದೇ ಹೇಳ್ಕೊಂತ ಬರ್ತೆ. ನನ್ನ ಗಾಡಿ ನಿಮ್ಗೆ ಗೊತ್ತಿತ್ತು ಆಲ್ರೆಡಿ. ಹೋದಲ್ಲಿ ಬಂದಲ್ಲಿ ಎಲ್ಲಿ ಸಿಕ್ಕರು ಮಾತಾಡಿಸ್ತೀರಿ, ಗುರ್ತ ಹಿಡಿತ್ರಿ, ಗಾಡಿಯಲ್ಲಿ ಪಾಸಿಂಗ್ ಲೈಟ್ ಕೊಡ್ತೀರಿ. ಆ್ಯಕ್ಚುಲಿ ನನ್ನ ಗಾಡಿಯಲ್ಲಿ ಪಾಸಿಂಗ್ ಲೈಟ್ ವರ್ಕತ್ತಿಲ್ಲ, ನಾನು ಹೆಡ್ಲೈಟ್ ಆನ್ ಮಾಡಿ ಆಫ್ ಮಾಡೋದು. ಪಾಸಿಂಗ್ ಸ್ವಿಚ್ ಅಂತದ್ದು ಅದು ಎಂತ ರಿಲೇ ಅಂತ ಹೋಯ್ತು ಪಾಸಿಂಗಿಂದ, ಅದನ್ನು ನಾನು ಅಷ್ಟು ಬೇಗ ಸರಿ ಮಾಡಿಸ್ಕ. ಮತ್ತೆ ಅಂತ ಹೇಳಿ ಹೇಳ್ರೆ ಓತ ಜಾಸ್ತಿ ನೀವು ನನ್ನ ದಾರಿಲಿ ಕಂಡ್ರೆ ಕೂಡಲೇ ಲೈಟ್ ಕೊಡೋದು ಇಲ್ಲಿ, ಇಲ್ಲಾಂದೇಳಿ ಹೇಳ್ರೆ ಹಾರ್ನ್ ಮಾಡೋದು, ಕೈ ಹೆರಗಾಕಿ, ಇದೆಲ್ಲ ಒಂಥರ ನೆಕ್ಸ್ಟ್ ಲೆವೆಲ್ ಪ್ರೀತಿ ತೋರಿಸ್ದಂಗೆ ಆಯ್ತು. ಹೆಚ್ಚಿನದಾಗಿ ನಾನು ಕೊಪ್ಪ, ಶೃಂಗೇರಿ, ಹೊರನಾಡು, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಆಮೇಲೆ ಚಿಕ್ಕಮಂಗ್ಳೂರು ಈ ರೂಟಲ್ಲಿ ಜಾಸ್ತಿ ತಿರುಗ್ತೆ, ಆಗುಂಬೆ ರೂಟಲ್ಲೇ. ಈ ರೂಟಲ್ಲಿ ಹೈಯೆಸ್ಟ್ ಜನ ನನಗೆ ಇಲ್ಲಿವರೆಗೂ ನಾನು ಏನು ಆ ರೂಟಲ್ಲಿ ತಿರುಗಿರುತ್ತೆ. ತುಂಬ ಜನ ಗುರ್ತು ಹಿಡಿತಿದ್ರಿ, ತುಂಬ ಜನ ಮಾತಾಡ್ಸ್ತಿದ್ರಿ, ಗಾಡಿನ ಅಡ್ಡಾಕಿ ಎಲ್ಲ ಮಾತಾಡ್ಸ್ತಿದ್ರಿ. ತುಂಬ ಖುಷಿ ಆಗ್ತಾ ನೀವು ಹಿಂಗೆ ತೋರಿಸ್ತಿರೋ ಪ್ರೀತಿಗೆ ಮುಂದೆ ಇದೇ ಥರ ಪ್ರೀತಿ ತೋರಿಸಿ ಬೆಳೆಸಿ ಅಂದೇಳಿ ಹೇಳ್ತಿದ್ದೆ. ತುಂಬ ಜನ ಕೇಳ್ತಿದ್ರಿ ಈ ಗಾಡಿ ನಿಮ್ದ ಇಲ್ಲ ಸ್ವಂತನ ಇಲ್ಲ ಅಂದರೆ ನೀವು ಅದ್ರ ಡ್ರೈವರ್ ಅಂದ್ಕೊಂಡು ಹೇಳಿ. ನಾನು ಮೊದಲಿಂದ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಸ್ವಂತ ಗಾಡಿ ಇದು ನಂದು. ಇದು 2ನೇ ಗಾಡಿ ನಂದು. ಫಸ್ಟ್ ಗಾಡಿ ಮತ್ತೊಂದು ಐತದ್ದು ಸೇಲ, ಇದು ಗಾಡಿ ತಗೊಂಡು ಬಂದದ್ದು. ಆ್ಯಕ್ಚುಲಿ ಇನ್ನೊಂದು ಡಿಸೈರ್ ಇತ್ತು, ಅದೇ ಸ್ವಲ್ಪ ಪ್ರಾಬ್ಲಮ್ ಕೊಟ್ಟಿದ್ದು ಗಾಡಿ, ಗ್ಯಾರೇಜಾಗಿತ್ತು, ಹಾಸ್ಪಿಟ್ಲಾಗಿತ್ತು, ತಗೊಬತ್ತೆ ತಿಶಗಿರಿದಲ್ಲೇ. ಇದನ್ನೆಲ್ಲ ನಾನು ನಿಮಗೆ ಯೂಟ್ಯೂಬಲ್ಲೇ ತೋರಿಸಿಲ್ಲ ಅನಿಸುತ್ತೆ. ಇದೊಂದು ಪಾರ್ಟ್ ಯೂಸ್ ಆಗ್ತಿಲ್ಲ, ಇದೆ ಬರ್ದೆ. ಬ್ಯಾಕ್ ವ್ಯೂ ಕಾಣಿ ನನ್ನ ಗಾಡಿದು, ಮೇಲೊಂದು ಸ್ಪಾಯ್ಲರ್ ಆ್ಯಡ್ ಆನ್ ಮಾಡೋದು. ಅದು ಬಿಟ್ಟರೆ ಇದು ಎಲ್ಲೂ ನಾನು ಇನ್ನೂ ಹೇಳಿಲ್ಲ. ವೀಲ್ ಕಲರ್ ಚೇಂಜ್ ಮಾಡಿದೆ, ಗೋಲ್ಡ್ ಒಳಗಿಂದ ಗೋಲ್ಡ್ ಹಾಗೆ ಇತ್ತು, ಹೊರಗಿಂದ ರಿಂಗಿಗೆ ಕಲರ್ ಚೇಂಜ್ ಮಾಡಿದೆ, ಬ್ಲ್ಯಾಕ್ ಮಾಡಿಸಿಬಿಟ್ಟಿದೆ. ಈಗ ಒಂದೇ ಥರ ಇದ್ರೆ ಬೋರ್ ಹತ್ತೆ ಕಂಡು ಗೋಲ್ಡ್ ಐತಲ್ಲ ಇಷ್ಟು ಟೈಮ್, ಅದಕ್ಕೆ ಚೇಂಜ್ ಮಾಡಿಸೋದು. ಅದಾದ ನಂತರ ಇದೊಂದು ಆ್ಯಡ್ ಆನ್ ಮಾಡೋದು, ನಿಮ್ಗೆ ಇಲ್ಲಿ ಕಾಂತಿಪ್ಗೂ ಸಾಕು. ಇದೆಲ್ಲ ಕಸ್ಟಮ್ ಎಂತ ಮಾಡಿದೆ ನಾನು ಪೂರ ನನ್ನ ಅಪ್ಪನೇ ಮಾಡೋದಷ್ಟು. ಅದು ಪೂರ ನನ್ನ ಪ್ಲ್ಯಾನಿಂಗ್ ಅಪ್ಪಯಿಂದ ಸಪೋರ್ಟ್. ಪೂರ ಅವರೇ ಮಾಡೋದು. ಐಟಮ್ ತಂದು ಕೊಟ್ಟರೆ ಆಯ್ತು ಸೈ, ಮತ್ತೆಂತ ಇದಂತ ಇಲ್ಲ ಅವರಿಗೆ, ಅವರೇ ಮಾಡಿ ಕೊಡೋದು. ಗಾಡಿನೂ ಕಾಣಿ ಇಲ್ಲಿ ಒಳ ತಗೊಬಂದು ಇಟ್ಟೆ. ನಂದು ಎಂಥ ಡ್ಯೂಟಿ ಅನ್ನೋಳಿ ಹೇಳ್ರೆ, ಬಾಡಿಗೆಗೆ ಹೋದೆ, ಬಂದು ರೆಸ್ಟ್ ಮಾಡೋರೊಳಗೆ ಗಾಡಿ ಪೂರ ವಾಶ ಇರುತ್ತೆ. ಇದು ನನ್ನ ತಮ್ಮ ಒಬ್ಬ ಇದ್ದ ರವಿ ಅನ್ನೇಳಿ ಅವನು ಮತ್ತು ನನ್ನ ಅಪ್ಪಯ್ಯ ಇಬ್ಬರು ಸೇರ್ಕೊಂಡು ಫುಲ್ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಬಿಡ್ತಾರೆ. ಮತ್ತು ಬೇರೆ ನಾನೆಂತ ಗಾಡಿ ವಾಷಿಂಗ್ ಸುದ್ದಿಗೆ ಗೊತ್ತಿಲ್ಲ. ಗಾಡಿ ಟೈರ್ ಗಿಯರ್ ಎಲ್ಲ ಸ್ಟಿಂಗ್ ಸಮೇತ ಉದ್ದಿ ಟಯರ್ನ ಕ್ಲೀನ್ ಮಾಡಿ ಇಟ್ಟು, ಈ ಟಯರ್ ಆಗಿರ್ಬೋದು ಇಲ್ಲಾಂದ್ರೆ ಹೇಳ್ರೆ ಇಲ್ಲಿ ಕಾಣಿ ಎಲ್ಲ ಟಯರು ಕ್ಲೀನ್ ಆಯಿತು. ಇನ್ನು ಒಳಗಡೆ ಕೆಲವೊಂದು ಅಪ್ಡೇಟ್ನ ನಾನೇ ಮಾಡಿದೆ, ನೀವು ಖಂಡಿತ ಸಾಕು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿದೆ. ಬ್ಯಾಡ್ ಮಿಷನ್ಸ್ ಓನ್ ಕಾನ್ಸೆಪ್ಟ್ ಅಂದ್ಕೊಂಡು ಹೇಳಿ ಎಂತೆಲ್ಲ ಯಾರು ಮಾಡಲಿಲ್ಲ ಇಲ್ಲಿವರೆಗೂ. ಸೊ ನಾನೊಂದು ಟ್ರೈ ಮಾಡ್ತಿದ್ದದ್ದು ಅಂತಂದೇಳಿ ಹೇಳ್ರೆ ಹಿಂಗೆ ತೋರಿಸ್ದೆ. ಒಂದು ಸೆಕೆಂಡ್, ಇಲ್ಲಿ ಕಾಣಿ ಡ್ಯಾಶ್ಬೋರ್ಡ್ ಪೂರ ಬ್ಲ್ಯಾಕಲ್ಲಿತ್ತು. ಅಂದರೆ ನಾನು ಡ್ಯಾಶ್ಬೋರ್ಡ್ ನೀವು ಮೊದಲು ನೋಡಿದ ಗೊತ್ತಿರುತ್ತೆ. ಡ್ಯಾಶ್ಬೋರ್ಡ್ ಆ ಕಲರ್ ಇರಲಿಲ್ಲ, ಬ್ರೌನ್, ಮತ್ತು ಇದು ಬ್ರೌನ್ ಇದ್ದಿತ್ತು, ಇದು ಇದಿತ್ತು ಅಂತ ಇದು ಕ್ರೀಮ್ ಕಲರ್ ಇದ್ದಿತ್ತು.
2 ಕಲರ್ ಐತಿ, ಇದು ಕ್ರೀಮು, ಇದು ಬ್ರೌನ್ ಇದ್ದಿದ್ದು. ಬಟ್ ಈಗ ನಾನು ಫುಲ್ ಕಂಪ್ಲೀಟ್ ಮ್ಯಾಟ್ ಬ್ಲ್ಯಾಕ್ ಆಗಿ ಮಾಡಿದ್ದೆ. ಅದನ್ನಷ್ಟೇ ಅಲ್ಲ, ಡೋರ್ ನೋಡಿ, ಡೋರ್ ಕೂಡ ಮ್ಯಾಟ್ ಬ್ಲ್ಯಾಕ್ ಆಗಿ ಚೇಂಜ್ ಮಾಡಿದೆ. ಚೇಂಜ್ ಮಾಡೋದನ್ನ ಹೇಳಿದ್ರೆ ಬೇರೆದನ್ನು ಹಾಕೋದಲ್ಲ, ಇರುವಂಥ ಡೋರ್ನ ಅಂತ ಪೇಂಟ್ ಮಾಡೋದು, ಕಸ್ಟಮ್ ಪೇಂಟ್ ಮಾಡಿಸೋದು. ಡೋರಿಗೆಲ್ಲ ನಾನೇ ಮಾಡೋದು ಪೇಂಟ್. ಆಮೇಲೆ ಡ್ಯಾಶ್ಬೋರ್ಡಿಗೆ ನಾನು ಮಾಡಿದೆ, ಬಟ್ ಅದು ಅಜೀಬಾಯ್ತು. ಅದನ್ನು ವಾಪಸ್ ತಗೊಂಡೋಗಿ ನಮ್ದು ಅಣ್ಣ ದೇವರ ಜನ ಮಾಡಿ ಕೊಟ್ರೆ ಚಂದ ಮಾಡಿ. ಅದು ಮತ್ತು ಇದನ್ನು ಈ ಡೋರನ್ನ ನಂಗೆ ಅರ್ಜೆಂಟ್ ಇದ್ದಿತ್ತು, ಬಾಡಿ ಇದ್ದಿತ್ತು, ಅದಕ್ಕೋಸ್ಕರ ಚಂದ ಮಾಡಿ ಕೊಟ್ಟರು. ಕಡೆಗೆ ವಾಪಸ್ಸೆಲ್ಲ ತೆಗೆದು ನಾ ಮಾಡೋದು ಅಜೀಬೆಲ್ಲ ತೆಗೆದು ವಾಪಸ್ ಚಂದ ಮಾಡಿ ಅವ್ರು ಮಾಡಿ ಕೊಟ್ರು. ಅದಾದಮೇಲೆ ಇದೆಲ್ಲ ಈಗ ಜಸ್ಟ್ ಕ್ಲಾತ್ ಅದ್ರ ಮೇಲೆ ಬ್ಲ್ಯಾಕ್ ಇದು ಕ್ಲಾತ್ ಇತ್ತಲ್ಲ, ಉಲನ್ ಕ್ಲಾತ್, ಇದನ್ನು ಜಸ್ಟ್ ಹಾಕಿ ಇಟ್ಟಿದೆ ಅಷ್ಟೇ ಅದ್ರ ಮೇಲೆಲ್ಲ. ಆದರೆ ಅದನ್ನು ಈಗ ಫುಲ್ ಕಂಪ್ಲೀಟ್ ರಿಮೂವ್ ಮಾಡಿ ಇದು ಫುಲ್ ಸ್ಟಿಕ್ಕರೈಸ್ಡ್ ಆಯಿತು. ಸ್ಟಿಕ್ಕರ್ ಇದ್ರ ಮೇಲೆ ಹಾಗೆ ಮಾಡ್ಲಿಕ್ಕಿದ್ದಿತ್ತು, ಬಟ್ ವೈಟ್ ತೋರ್ರೆ ಬ್ಲ್ಯಾಕೇ ತೋರಲಿ ಅನ್ಕೊಂಡೇಳಿ ಡಾರ್ಕ್ ಅಡಿಷನ್ ಮಾಡುವ ಅನ್ಕೊಂಡೇಳಿ ಇದ್ರ ಮೇಲೆ ಫುಲ್ ಗ್ರಾಫಿಕ್ಸ್ ಬತ್ತು, ರೆಡಿ ಆಯಿತು. ಹಾಪು ಪೂರ್ಸೋತಿಲ್ಲ. ಇವತ್ತು ಬಂದು ಇಟ್ಕಾಡಿ ಇವತ್ತು ತಗೊಂಡು ಹೋಯ್ಕೊಂಡು ಮಾಡಿದೆ. ಅಣ್ಣ ಎಂತ ಅಂತಾರೆ ಗೊತ್ತಿಲ್ಲ, ಅವ್ರು ಫ್ರೀ ಇದ್ರು ಇಲ್ಲಿ ಅಂತ ನಡಿ ಗೊತ್ತಿಲ್ಲ. ನಾವು ಫ್ರೀ ಇದ್ರೆ ಆಗ್ತಿಲ್ಲ, ಅವರು ಫ್ರೀ ಇರ್ಕಲ್ಲ, ಅದಕ್ಕೋಸ್ಕರ ಮಾಡಿದೆ ಇಷ್ಟಪ್ಪ. ಕಡಿಗೆ ಇದೆಲ್ಲ ಕಾಣಿ, ಇದೆಲ್ಲ ನಾನು ಲಾಸ್ಟ್ ಟೈಮು ನಿಮ್ಗೆ ಅಪ್ಡೇಟ್ ಮಾಡಲ. ಇದೆಲ್ಲ ಹೈಕ ಬಂದು ಇಲ್ಲೊಂದು ಟಿಶ್ಯೂ ಬಾಕ್ಸ್ ಇತ್ತು, ಕಳಚಿ ಅಲ್ಲಿ ಬಿದ್ದಿತ್ತು. ಇವೊಬ್ಬ ಕಾಣಿ ನಮ್ದು ಅವ ಹೋದ, ಇವ ಬಂದ, ಇವ ಸಿಂಬಲ್ ಆಫ್ ಪೀಸ್ ಅಂಬ್ರ, ನಂಗೆ ಗೊತ್ತಿಲ್ಲ. ಪೃಥ್ವಿ ಹೇಳೋದು ಸಿಂಬಲ್ ಆಫ್ ಪೀಸ್ ಅಂತ ಹೇಳಿ, ಏನೋ ನಂಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತೆಂತಿಲ್ಲ, ಮತ್ತು ಇದ್ದಂಗೆ ಇತ್ತು, ಒಳಗೆಲ್ಲ ಇದ್ದಂಗೆ ಇತ್ತು, ಎಂತ ಇಲ್ಲ. ಮತ್ತೆಂತ ಚೇಂಜಸ್ ಮಾಡಲ. ಕಡಿಕೆ ಕೆಲವೊಂದು ಜನಕ್ಕೆ ಏಂತಿದ್ರಿ, ನಮ್ಮ ಚಾಕ್ಲೇಟ್ ತಂದು ಕೊಟ್ಟಾಗ ತಿಂತಿದ್ದೆ. ಕೆಲವೊಂದು ಜನಕ್ಕೆ ಏಂತಿದ್ರಿ ಟೊಪ್ಪಿನ ಎಂತಕ್ಕೆ ಯೂಸ್ ಮಾಡ್ತಿದ್ರಿ, ಈಗ ವೀಡಿಯೋಸಾಗೆಲ್ಲ ಟೊಪ್ಪಿ ಹಾಕೊಂಡಿರಿ ಹೇಳಿ. ನಂದು ಆ್ಯಕ್ಚುಲಿ ಬನಾಳಿ ಮಂಡಿ ಅಂತ ಹೇಳಿ ಹೇಳ್ರೆ ಕಾಣಿ, ನಂಗೆ ಇಲ್ಲಿಂದ ಇಲ್ಲಿವರೆಗೆ ಕೂದಲು ಹೋಯ್ತು ಆಲ್ಮೋಸ್ಟ್. ಅದನ್ನು ಕವರ್ ಮಾಡೋಕ್ಕೆ ಒಂದು ಹರ್ಕಿ ಇದ್ದಿತ್ತು, ಅದರಿಂದನೇ ಹೋಯ್ತು ಅನ್ಕೊಂಡು ಹರ್ಕಿ ಕೊಟ್ಟು ಬಂದೆ. ಮೊನ್ನೆ ಕೂದಲೆಲ್ಲ ಫುಲ್ ತೆಕ್ಕ ಬಂದೆ ಧರ್ಮಸ್ಥಳಕ್ಕೆ ಹೋಗಿ. ಅದಾದಮೇಲೆ ಅಂತ ಬಂದಂಗೆ ಇತ್ತು ಎಂಥದ್ದು ಗೊತ್ತಿಲ್ಲ, ಹಾಗೆ ಇತ್ತು. ಬಟ್ ಅದಕ್ಕಿಂತ ಸ್ವಲ್ಪ ಇದನ್ನು ಹಾಕು ಹಿಡಿದ್ರ ಮೇಲೆ ಅಭ್ಯಾಸ ಹೋಯ್ತು ಮರ. ಇದಿಲ್ಲದೆ ಒಂಥರ ಹೆರಗೋಪತಿ, ಒಂಥರ ಅಂಗಿ ಚಡ್ಡಿ ಹಾಕೊಂಡು ಹೆರಗೋದಂಗತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಿದ್ದೆ ಅಷ್ಟೇ. ಮತ್ತು ಅದಲ್ಲೇ ಕೆಲವೊಂದು ಅಪ್ಡೇಟ್ಸ್ ಮಾಡೋಕ್ಕಿತ್ತು ಗಾಡಿಗೆ. ನನಗೆ ಸ್ವಲ್ಪ ಟೈಮ್ ಇಲ್ಲ, ಮತ್ತು ಸ್ವಲ್ಪ ಟೈಟಾಗಿತ್ತು, ಅದಕ್ಕೋಸ್ಕರ ಎಂತ ಮಾಡೋಕ್ಕೋಯಿಲ್ಲ, ಪುರ್ಸೊತ್ತು ಆಗಲಿಲ್ಲ. ಆ್ಯಕ್ಚುಲಿ ಇಲ್ಲ ಎಕ್ಸ್ಟ್ರಾ ಒಂದು ಮ್ಯಾಟ್ ಹಾಕೋಕ್ಕಿತ್ತು, ಒಂದು ಎಕ್ಸ್ಟ್ರಾ ಮ್ಯಾಟ್ ಹಾಕೋಕ್ಕಿತ್ತು. ಇಲ್ಲನಲ್ಲಿ ಹೇಳ್ರಿ ಇಡೀ ಗಾಡಿ ರೆಡಿ ಆಗ್ತಿತ್ತು. ಆಮೇಲೆ ಅದಾದ ನಂತರ ಈ ಬಾಡಿ ಲೈಟ್ಸ್ ಎಲ್ಲ ವರ್ಕಿಂಗ್ ಇತ್ತು, ಬಟ್ ಚೇಂಜ್ ಮಾಡೋಕೆ ಇದು ಕಲರ್ ತಂದಿಟ್ಟಿದೆ, ಆಲ್ರೆಡಿ ಬೇರೆ ಕಲರ್ ತಂದಿಟ್ಟಿದೆ. ಆ ಕಲರ್ನ ಅಪ್ಡೇಟ್ ಮಾಡೋಕ್ಕಿತ್ತು ಫುಲ್ ಬಾಡಿಗೆ. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಅಲ್ಯೂಮಿನಿಯಂ ಪಟ್ಟಿ ಕೊಟ್ಟು ಒಂದಿಷ್ಟು ಸ್ಕರ್ಟನ್ಸ್ ಮಾಡ್ತಾರೆ. ಆ ಸ್ಕರ್ಟನ್ಸ್ ಮಾಡಿ ಎಕ್ಸ್ಟ್ರಾ ರಬ್ಬರ್ ಹಾಕುವ ಒಂದು ಪ್ಲ್ಯಾನ್ ಇತ್ತು. ಎಲ್ಲದು ಹೈಕ್. ಅದ್ರ ಜೊತೆಗೆ ಇಲ್ಲಿ ಕಣಿ ಗ್ಲಾಸು, ಒಳಗೆ ಕರ್ಟನ್ ಇತ್ತು, ಈಚೆ ಬದಿಯಿಂದೆಲ್ಲ ಕಂಡ್ರೆ ತೋರತ್ತು ಒಳಗಿದ್ದಾರೆ ಅಂತ, ಒಳಗಿದ್ದದ್ದೆಲ್ಲ. ಅದಕ್ಕೋಸ್ಕರ ಫುಲ್ ಬ್ಲ್ಯಾಕ್ ಟಿಂಟ್ ಓಡಿಸ್ಕೊ, ಇದನ್ನು ಟಿಂಟ್ ಮಾಡ್ಕೊ. ಮತ್ತಿನ್ನೆಂತ ಫ್ರಂಟ್ ಲುಕ್ ಕಣಿ, ಫ್ರಂಟ್ ಕ್ಯಾಮ್ರದಾಗೆ ವೀಡಿಯೋ ಮಾಡ್ತಿದ್ದೆ. ಇವತ್ತು ಹೆಂಗೆ ಬತ್ತು ಕಾಂಬ ಅನ್ಕೊಂಡೇಳಿ ಹಿಂಗಿತ್ತ. ಅದ್ರ ಜೊತೆಗೆ ಇಲ್ಲಿ ಕಾಣಿ ನಮ್ಮದು 2 ಕೊಯ್ಡು. ಮಳೆಗಾಲ ಆದ್ದರಿಂದ ಎಂತ ಮಾಡೋಕ್ಕೂ ಇಲ್ಲ. ನಾನು ಹೆರ್ಗೋಬ್ದೇ ಕಷ್ಟ ಇತ್ತು, ಇನ್ನು ಅದನ್ನೆಲ್ಲ ಹೆರ್ಗೆ ತಗೊಂಡು ಹೋಗ್ತೇನೆ ಹೇಳ್ರೆ ಹತ್ತಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಇತ್ತು ಗಾಡಿ. ಅದನ್ನ 2 ವರ್ಕಿಂಗ್ ಇತ್ತು, 2 ರನ್ ಆಯ್ತು. ಈಗ ಪೆಟ್ರೋಲ್ ಹಾಕಿ ಸ್ಟಾರ್ಟ್ ಆಯ್ತು. ಪೆಟ್ರೋಲ್ 2 ಡ್ರೈ ಆಯ್ತು, ಪೆಟ್ರೋಲ್ 2 ಅದನ್ನು ರೆಡಿ ಮಾಡೋದು ಈ ಮಳೆಗಾಲ ಒಯ್ಕೊಳ್ಳಿ ಅನ್ಕೊಂಡೇಳಿ ಸುಮ್ಮನಿತ್ತು. ಈ ಮಳೆಗಾಲ ಮುಗಿದ್ರು ಕೂಡಲೇ ಅದನ್ನು 2 ರೆಡಿ ಮಾಡೋಕ್ಕಿತ್ತು. ಇನ್ಮೇಲೆ ಸಣ್ಣ ಕ್ಲಿಪ್ಪನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೆ ಯೂಟ್ಯೂಬಲ್ಲೇ. ಆದಷ್ಟು ಸಪೋರ್ಟ್ ಮಾಡಿ. ಒಂದು ಟ್ರಾವೆಲ್ ಲಾಗ್ ಆಯ್ಪಕ್ಕೂ ಸಾಕು. ಇಲ್ಲಾಂದರೆ ಹೇಳ್ರೆ ನನ್ನ ದಿನನಿತ್ಯದ ಜೀವನದಲ್ಲಿ ಮನೇಲಿ ಎಂತ ಮಾಡ್ತಿರ್ತೆ ಅದನ್ನು ಕೂಡ ಅಪ್ಲೋಡ್ ಮಾಡಿ ಹಾಕ್ತೆ ಯೂಟ್ಯೂಬಲ್ಲಿ. ಸ್ಟೇ ಟ್ಯೂನ್ಡ್ ಆಗಿರಿ. ನನ್ನ ಯೂಟ್ಯೂಬ್ ಲಿಂಕ್ ಇನ್ಸ್ಟಾಗ್ರಾಮಿನ ಪ್ರೊಫೈಲಲ್ಲಿತ್ತು. ಅದಲ್ಲದೆ ಆದಷ್ಟು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅನ್ನೇಳಿ ಹೇಳಿ ಕೇಳ್ಕಂತೆ. ಹೆಂಗೆ ಇದ್ದರಿಗೂ ಹೆಂಗೋ ವೀಡಿಯೋ ಮಾಡೋರಿಗೆಲ್ಲ ಬೆಳೆಸ್ತೀರಿ ಅಂಬ್ರು. ನಾನು ವೆಹಿಕಲ್ ರಿಲೇಟೆಡ್ ಆಗಿ ಮನುಷ್ಯರ ಮಾತಕ್ಕಿಂತ ಜಾಸ್ತಿ ವೆಹಿಕಲ್ ಮಾತಕ್ಕೆ ಜಾಸ್ತಿ ವೆಹಿಕಲ್ ರಿಲೇಟೆಡ್ ಆಗಿ ವಿಡಿಯೋ ಮಾಡ್ತಿದ್ದೆ. ಸಪೋರ್ಟ್ ಮಾಡೋದು ಬಿಡೋದು ನಿಮ್ಗೆ ಬಿಟ್ಟದ್ದು. ಸರಿ ಹಂಗಾರೆ ಬಬ್ದಾ.